ಅಗರ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಪವಾಡ ಮಹಿಮೆ ಪುರಾತನ ಕಾಲದ ಎಲ್ಲಾ ಭಕ್ತಾದಿಗಳ ದೈವಶಕ್ತಿ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಾಲಯ ಪ್ರತಿಷ್ಠಾಪನೆಯ ತದನಂತರ ಈ ದಿನ 40 ದಿನಗಳ ಮಂಡಳಿ ಪೂಜೆ ಹಾಗೂ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗ್ರಾಮದ ಹಿರಿಯರು ಹಾಗೂ ಸಂಚಾಲಕರು ಎಂಆರ್ ಚಲಪತಿ ಗೌಡರವರು, ಎಂಎನ್ ಬಾಲರಾಮೇಗೌಡ, ವಿ ಕೃಷ್ಣಮೂರ್ತಿ, ಉಪನ್ಯಾಸಕರು ಗೋಪಿನಾಥ್, ಯುವ ಮುಖಂಡ ನಿಶಾಂತ್ ರೆಡ್ಡಿ, ನಿವೃತ್ತ ಕೆಎಸ್ಆರ್ಟಿಸಿ ಇಲಾಖೆ ಸೀತಾರಾಮಪ್ಪ, ಸಾಂಬ ಸದಾಶಿವ, ಅರ್ಚಕರು ಎಸ್ ಸೋಮಪ್ಪ, ಅರ್ಚಕರು ರಾಮಪ್ಪ ಹಾಗೂ ಊರಿನ ಪ್ರಮುಖರು, ಹಿರಿಯರು, ಮುಖಂಡರು, ಊರಿನ ಗ್ರಾಮದ ಎಲ್ಲ ಭಕ್ತಾದಿಗಳು, ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಊರಿನ ಎಲ್ಲ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಶ್ರೀ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಗಳಿಸಿದ ಹಿರಿಯರು, ಸಂಚಾಲಕರು ಎಂಆರ್ ಚಲಪತಿ ಗೌಡರವರು ಮಾತನಾಡಿ, ಅಗರ ಗ್ರಾಮದಲ್ಲಿ ಸುಮಾರು ಹಿರಿಯರ ಕಾಲದಿಂದಲೂ ಚಿಕ್ಕ ದೇವಸ್ಥಾನ ಇತ್ತು. ಎಲ್ಲರ ಸಮ್ಮುಖದಲ್ಲಿ ಸುಮಾರು 35 ಲಕ್ಷ ಹಣದಲ್ಲಿ ಎಲ್ಲರ ಸಹಕಾರದಿಂದ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೆ ಪವಿತ್ರ ದೇವಸ್ಥಾನ ಸುಂದರವಾಗಿ ಕಟ್ಟಿರುವುದು 1 ವರ್ಷದಲ್ಲಿ ಪೂರ್ಣಗೊಳಿಸಿದ್ದೇವೆ. ಈ ದಿನ ಗಂಗಮ್ಮ ದೇವಿಯ ರಥೋತ್ಸವ ಕಾರ್ಯಕ್ರಮ ನೆರವೇರಿಸಿದೆವು. ನಮ್ಮ ಗ್ರಾಮ ಕಾಪಾಡಲು ಮಹಾದೇವತೆ ಈ ಭಾಗದ ಎಲ್ಲ ಜನಸಾಮಾನ್ಯರು ದೇವರ ಕೋರಿಕೆಯ ಸಂಕಲ್ಪ ಸಿಗಲಿದೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರು ರಾವಣಪ್ಪರವರು ಮಾತನಾಡಿ, ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಕುಟುಂಬದವರ ಏನೇ ಕಾಯಿಲೆ ಬಂದರೆ ಈ ದೇವರಿಗೆ ಮೊದಲಿಗೆ ಪೂಜೆ ಮಾಡಿದಾಗ ತಕ್ಷಣ ಪ್ರತಿಫಲ ಸಿಗುತ್ತದೆ. ಶಾಸನ ಕಲ್ಲಿಗೆ ಪೂಜೆ ನೀರು ಹಾಕಿದಾಗ ದೇವರ ಕೃಪೆ ಸಹಕರಿಸುತ್ತಾರೆ. ಈ ದೇವಸ್ಥಾನದ ಮಹಿಮೆ ಕುಲಮತ ಇಲ್ಲದೆ ಪ್ರತಿಯೊಬ್ಬ ಭಕ್ತರಿಗೂ ನಂಬಿದವರಿಗೆ ದೇವರ ಅನುಗ್ರಹ ಸದಾ ಅವರ ಕುಟುಂಬಕ್ಕೆ ಆರೋಗ್ಯ ಸುರಕ್ಷಿತವಾಗಿ ಆಶೀರ್ವಾದ ಸಿಗುವ ಗ್ರಾಮ ದೇವತೆ ಈ ಸುಂದರವಾದ ದೇವಸ್ಥಾನ ಊರಿನ ಎಲ್ಲ ಭಕ್ತರು ಸಹಕಾರ ಸದಾ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಚಕರು ಸೋಮಾಪುರರವರು ಮಾತನಾಡಿ, ತಾತ ಮುತ್ತಾತ ಕಾಲದಿಂದಲೂ ಬಂದಿರುವ ದೇವಸ್ಥಾನ ಮೊದಲಿಗೆ ಪೂಜಾ ಕಾರ್ಯಕ್ರಮ ಮಾಡಿದ ಅವರ ಕೋರಿಕೆಗಳಿಗೆ ಪ್ರತಿಫಲ ಸಿಗಲಿದೆ. ಎಲ್ಲ ಭಕ್ತಾದಿಗಳ ಸಹಕಾರವೇ ಈ ದಿನ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿಸಿ ಯಾವುದೇ ಶುಭ ಕಾರ್ಯಗಳಿಗೆ ಇಲ್ಲಿ ಮೊದಲು ಪೂಜೆ ಆದ್ಯತೆ ಹಮ್ಮಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಸಂಚಾಲಕರು ಹಾಗೂ ಹಿರಿಯರು ಎಂಆರ್ ಚಲಪತಿ ಗೌಡರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ನನ್ನ ಹೆಸರು ಸೋಮಪ್ಪ ಅಂತ. ನಾವು ಶಾನ್ಭಾಗ್ ವಂಶಸ್ಥರು. ಊರಿನಲ್ಲಿ ಮೊದಲಿಂದನೂ ಶಾನ್ಭಾಗ್ ತನ ಮಾಡಿದವರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದೆ. ನಿಮ್ಮ ಸೇವಾ ತಾಲೂಕಿನಲ್ಲಿ ಕೆಲಸ ಮಾಡಿದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ. ಇದು ಪೂರ್ವದಿಂದ ಬಂದಿರೋ ದೇವಸ್ಥಾನ. ಸುಮಾರು ವರ್ಷದಿಂದ ಅಗ್ರ ಯಾವಾಗ ಸ್ಥಾಪನೆ ಆಗಿದೋ ಆವಾಗಿಂದ ಬಂದ್ರು. ಇದು ಗ್ರಾಮ ದೇವತೆ. ಏನಾದ್ರು ಮೊದಲು ಕಾಯಿಲೆ ಸಾಗ ಬಂದ್ರೆ ಅಮ್ಮ ಎಲ್ಲ ಆದ್ರೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಇದಾಗುತ್ತೆ. ಆಮೇಲೆ ರೋಗ ಬಿಲ್ಲ. ನಮ್ಮೂರಲ್ಲಿ ಕರೋನಾ ಬಂದ ಟೈಮ್ ಕೊಂಡು ಯಾವ್ದು ಒಂದೇ ಸಹ ಇದಾಗಿಲ್ಲ. ಗ್ರಾಮ ದೇವತೆ ಅಷ್ಟೊಂದು ಶಕ್ತಿ ವ್ಯವಸ್ಥೆ. ನಾವು ಇಂದು ಹಳೆ ದೇವಸ್ಥಾನ ಇತ್ತು, ಇದನ್ನ ತೆಗೆದುಬಿಟ್ಟು ಪುನಃ ಪ್ರತಿಷ್ಠಾಪನೆ ಮಾಡಿದ್ವಿ. ಇದಕ್ಕೆ ಸುಮಾರು ಒಂದು 1000 ವರ್ಷಗಳಾಗಿದೆ ದೇವಸ್ಥಾನ ಮೊದಲು ಪ್ರತಿಷ್ಠಾಪನೆ ಮಾಡಿ. ಇವಾಗ ನಮ್ಮ ಚಲಪತಿ ಗೌಡರು ಇವರು ನಮ್ಮ ಪಂಚಾಯತಿನಿ ಅಲ್ಲಿ ಪೀಡಿ ಆಗಿದ್ದಾರೆ. ಅವರು ಸಹ ತುಂಬಾನೇ ಇದ್ರ ಮೇಲೆ ಕಾಳಜಿ ವಹಿಸಿ ಒಂದು ವರ್ಷದಲ್ಲಿ ನಾವು ಇನ್ನ ಇದು ತೆಗಿಲ್ಲ. ಒಂದು ವರ್ಷಕ್ಕೆ ಈ ದೇವಸ್ಥಾನನ ಅವ್ರ ಕೈಯಿಂದ ಆಗದೋ ಯಾರೋ ಮಾಡಿದೋ ದಾರಿ ನಮ್ದು ಒಂದು ಕೋರಿಕೆ, ವರ್ಷ ಒಳಗೆ ದೇವ್ರು ಮಾಡಿ ಪ್ರತಿಷ್ಠೆ ಮಾಡ್ಬೇಕು. ಯಾಕಂದ್ರೆ ನಾವು ದೇವ್ರನ್ನ ನೀರು ಇಟ್ಟರೆ ಸಹ ಇಲ್ಲ ಅಂದ್ರೆ ಬೇರೆ ಮಾಡಿದ್ರೆ ಜಾಸ್ತಿ ಸರಕಾಲ. ಮನುಷ್ಯಕ್ಕೂ ಅಷ್ಟೇ ನೀರು ಎಷ್ಟೊತ್ತಿರ್ಬೋದು, 5 ನಿಮಿಷ ಇರ್ಬೋದು. ಜಾಸ್ತಿ ದೇವ್ರಿಗೂ ಅಷ್ಟೇ ಜಲಾದಿವಾಸ ಮಾಡ್ತೀವಿ, ಧಾನ್ಯಾದಿವಾಸ ಮಾಡ್ತೀವಿ, ಏನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಬಾರ್ದು. ನಾವೇನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ಆ ಸಂಕಲ್ಪ ಸರಿಯಾಗಿ ನಾವು ನಡೆಸ್ಕೋಬೇಕು. ಆತರ ನಮ್ಮ ಚಲಪತಿ ಗೌಡರು, ನಮ್ಮ ಊರು ಎಲ್ಲ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಸಹ ನಮ್ಮ ಗ್ರಾಮ ದೇವತೆ ಆದ ಗಂಗಮ್ಮ ಇದು ಸಕಲ ಐಶ್ವರ್ಯ, ಆರೋಗ್ಯ, ಭೋಗ ಭಾಗ್ಯಕೊಳ್ಳಿ. ನಮ್ಮ ಗ್ರಾಮ ದೇವತೆ ರೋಗ ರುಜಿನಗಳಿಂದ ಕಾಪಾಡ್ಕೊಂಡ್ಬಂತಾಳೆ. ಅದಕ್ಕೆ ಎಲ್ರಿಗೂ ಸಹ ನಾನು ಆ ನಗರ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಆ ತಾಯಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ವಿ. ಅಗ್ರದಲ್ಲಿ ಈ ಗ್ರಾಮ ದೇವತೆ ಈಗಾಗಲೇ ವರ್ಷಗಳಿಂದ ಒಂದು ನಕ್ಷತ್ರ ಅವರೊಂದು ಕೋರಿಕೆಗಳ ಈ ಒಂದು ಭಕ್ತರ ಕೋರಿಕೆಗಳ ಯಾವ ರೀತಿ ಅನಿಸಿಕೆಗಳ ಈ ಸುತ್ತು ಭಾಗದ ಈ ಜನರಿಗೆ ಒಂದು ಸಂಕಲ್ಪ ಸಿಕ್ಕಿದೆ ಸರ್. ಇಲ್ಲಿ ಯಾವುದೇ ಶುಭ ಕಾರ್ಯಗಳಾಗಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋದು. ಆಮೇಲೆ ರಥೋತ್ಸವ ಆಗಿದೆ ನಮ್ದು ಪುರಾತನ ಒಂದು ರಥೋತ್ಸವ ಅಂತೇಳಿ ಸುಮಾರು 45 ವರ್ಷದ ಹಿಂದೆ ನಮ್ಮ ತಾತ ನಮ್ಮ ಅಪ್ಪ ಅವರು ಮಾಡ್ತಾ ಇದ್ರು. ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಸಲ ಈ ವರ್ಷ ರಥೋತ್ಸವ ಮಾಡೋಣ ಅಂತ ಹೇಳಿ ಇವತ್ತು ರಥೋತ್ಸವ ಇಟ್ಕೊಂಡಿದೀವಿ. ಮಣ್ಣು ಪೂಜೆ ಕೊನೆ ಮತ್ತು ರಥೋತ್ಸವ ಎರಡೂ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅಗ್ರ ಗ್ರಾಮದಲ್ಲಿ ಗಂಗಮ್ಮ ದೇವಿ ಈಗಾಗಲೇ ಸುಮಾರು ಪುರಾತನ ವರ್ಷಗಳಿಂದ ಇದ್ದು ಈ ದೇವಿ ಈ ಭಾಗದ ಜನರಿಗೆ, ಈ ಅಗರದ ಭಕ್ತಾದಿಗಳಿಗೆ ಯಾವ ರೀತಿ ದೇವರ ಒಂದು ಆಕರ್ಷಣೆ, ಒಂದು ಕೋರಿಕೆ ನೆರವೇರಿಸ್ತಾ ಇತ್ತು ತಾವು ಸರ್. ಇದು ಗ್ರಾಮ ದೇವತೆ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದು ಬಹಳ ಇದು ಸರ್ ನಮ್ಮ ಗ್ರಾಮವನ್ನ ಕಾಪಾಡ್ತಾ ಇಕ್ಕಂತ ಇದು ಸುತ್ತಮುತ್ತಲು ನಾವು ಕರೋನಾ ಕಾಲದಲ್ಲಿ ನಮ್ಮ ಎಲ್ದೂರು ಪಕ್ಕದ ಹಳ್ಳಿಗಳಲ್ಲೆಲ್ಲ ಸುಮಾರು 2, 3, 4 ಜನ ಸತ್ತೋಗ್ಬಿಟ್ರು. ನಮ್ಮ ಈ 3 ಹಳ್ಳಿಗಳಲ್ಲಿ ಅದರ ಬಲ್ಲುಪಲ್ಲಿ ಬಾಯಿಪಲ್ಲಿ ಯಾರು ಒದ್ದೇ ಒಂದು ಕರೋನಾ ಪೇಷಂಟ್ ಆಗ್ಲಿಲ್ಲ, ಅವ್ರು ಯಾರು ಸಾವು ಆಗ್ಲಿಲ್ಲ ಸರ್. ಈ ಅಮ್ಮ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಗ್ರಾಮ ದೇವತೆ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸಾಧ್ಯ ಆಗಿದೆ. ಈ ಗ್ರಾಮದಲ್ಲಿ ಜಾತ್ರೆ ಸುಮಾರು ಎಷ್ಟು ವರ್ಷಗಳಿಂದ ಸರ್ ಅದು ಹಮ್ಮಿಕೊಂಡು ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಈ ಪೂಜಾ ಈ ದಿನ ಒಂದು ಪ್ರಸಾದವಾಗಿ ಯಾವ ರೀತಿ ಅನ್ಸಿಟ್ಕೊಂಡು ಬಂದು ನಿಮ್ಮ ಒಂದು ಪುರಾತನ ಹಿರಿಯರ ಕಾಲದಿಂದ ಈಗ ಅನ್ಸಿಟ್ಕೊಂಡು ಬರ್ತಾ ಇದ್ರ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಾವು ನಡೆಸ್ತಾ ಇದೀವಿ. ಇದು ಸುಮಾರು 45 ವರ್ಷದಲ್ಲಿ ನಡೆದಿತ್ತು. ನಾವು ಚಿಕ್ಕ ಹುಡುಗರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ತಾ ಇದ್ರು. ಅವಾಗಿಂದ ರಥೋತ್ಸವ ನಿಂತೋಗಿರುತ್ತೋ.
ಇವಾಗ ಹೊಸದಾಗಿ ದೇವಸ್ಥಾನ ಆದ್ಮೇಲೆ ಈ ವರ್ಷದಿಂದ ಶುರು ಮಾಡೋಣ ಅಂತ ಮಾಡಿದ್ದೀವಿ. ಇದು ಇದೇ ರೀತಿ ಮುಂದೆ ಎಲ್ಲರ ಸಹಕಾರ ಪಡ್ಕೊಂಡು ಪ್ರತಿ ವರ್ಷ ಮಾಡ್ಬೇಕು ಅಂತ ಒಂದು ಆಯಮ್ಮನ ಇಚ್ಛೆ ಇದ್ರೆ ನಾವೆಲ್ಲ ಮಾಡ್ಬೇಕು ಅಂತ ಇದು ಮಾಡ್ಕೊಂಡಿದ್ದೀವಿ. Enggak.